ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ನಾವು ಈ ಹಿಂದಿನ ಸಂಚಿಕೆಯಲ್ಲಿ 1942ರಿಂದ 46 ತನಕ ಈ ಯುದ್ಧದ ಸನ್ನಿವೇಶದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಏನೆಲ್ಲ ಸಂಕಷ್ಟ ಬಂತು, ಅದರಲ್ಲೂ 1944 ತನಕ ಎಷ್ಟು ಕಷ್ಟ ಎದುರಿಸ್ತು, ಸುಮಾರು ಕನ್ನಡ ಚಿತ್ರಗಳು ಬರಲೇ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ಆ ಸಂಕಷ್ಟಕ್ಕೊಳಗಾದಾಗ ಯಾರು ಅದರ ಸಂಕಷ್ಟಕ್ಕೊಳಗಾಗೋದು? ಫಸ್ಟ್ಲಿ ಆ್ಯಂಡ್ ಫೋರ್ಮೋಸ್ಟ್ಲಿ ಅದು ಒಬ್ಬ ನಿರ್ಮಾಪಕ. ಸೊ ನಿರ್ಮಾಪಕರಿಗೆ ಸಂಕಷ್ಟ ಬಂತು. ಏನು ಸಂಕಷ್ಟ ಅಂದರೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಟೆಕ್ನಾಲಜಿ ಕಡಿಮೆ. ಬೇರೆ ಭಾಷೆಗಳಿಗೆಲ್ಲ ನಾವು ಹೋಲಿಸಿ ನೋಡಿದಾಗ ನಮ್ಮಲ್ಲಿ ಟೆಕ್ನಾಲಜಿ ಕಡಿಮೆ. ನಮ್ಮಲ್ಲಿ ಕಚ್ಚಾ ಫಿಲ್ಮ್ಸ್ ಸಿಗೋದ್ರಲ್ಲೂ ಆದ್ಯತೆ ಲಾಸ್ಟ್ ಇತ್ತು. ಅದಾದ ಮೇಲೆ ಪರಭಾಷಾ ಸಿನಿಮಾಗಳ ಹಾವಳಿ 25 ವಾರಗಳಷ್ಟು ಬಂದು ಕೂತ್ಕೊಂಡ್ಬಿಡ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಅದಾದ ನಂತರ ನಮ್ಮ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆ ಅಂದರೆ ವಿತರಕರ ವ್ಯವಸ್ಥೆ, ಅಂದರೆ ವಿತರಣೆ ಮಾಡುವಂಥ ವ್ಯವಸ್ಥೆ ಅಷ್ಟು ಗಟ್ಟಿಯಾಗಿರಲಿಲ್ಲ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಇದೆಲ್ಲ ಸಂಕಷ್ಟಗಳು ಲೆಕ್ಕಾಚಾರ ಹಾಕಿದಾಗ ಇದು ನಿರ್ಮಾಪಕನಿಗೆ ಹೊರೆ ಹಾಗೂ ಕಷ್ಟ ಆಗ್ತಾ ಬಂತು. ಆಗ ಒಂದು ಪ್ರಶ್ನೆ ಮೂಡಿದ್ದೇನು ಅಂದರೆ, ಪ್ರೇಕ್ಷಕರಲ್ಲಾಗಿರ್ಬೋದು, ತಂತ್ರಜ್ಞರಲ್ಲಾಗಿರ್ಬೋದು, ಅಥವಾ ನಿರ್ಮಾಪಕರು ನಿರ್ದೇಶಕರಲ್ಲಾಗಿರ್ಬೋದು, ಕನ್ನಡ ಚಿತ್ರರಂಗ ಉಳಿಯುತ್ತಾ ಅಥವಾ ಕನ್ನಡ ಚಿತ್ರರಂಗದ ಕೊನೆ ಆಯಿತಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಬಂತು. ಆಗ ಏನಾಗ್ತಿತ್ತು ಅಂದರೆ, ಒಬ್ಬೊಬ್ಬರೇ ನಿರ್ಮಾಪಕರು ಅವ್ರ ಕಷ್ಟಕ್ಕೋಸ್ಕರ ಅವ್ರು ಹೋರಾಡ್ತಿದ್ರು. ಸೊ ಒಗ್ಗಟ್ಟಲ್ಲಿ ಬಲವಿದೆ ಎಂಬ ಒಂದು ಗಾದೆ ಮಾತು ಇಲ್ಲಿ ಸರಿಯಾಗಿ ಅನ್ವಯಿಸುತ್ತೆ. ಯಾಕೆಂದರೆ ಒಗ್ಗಟ್ಟಿರಲಿಲ್ಲ. ಒಬ್ಬೊಬ್ಬರೇ ಅವ್ರವ್ರ ಕಷ್ಟನ ಅವರವರು ಎಲ್ಲಿ ಹೋಗಿ ಹೇಳ್ಕೊಳ್ಬೇಕು, ಎಲ್ಲಿ ಹೋಗಿ ನೋಡೋದು ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಯಾಕೆಂದರೆ ಅದು ಬ್ರಿಟಿಷರ ಕಾಲ. ಆ ಕಾಲದಲ್ಲಿ ನಿಮಗೆ ಕಚ್ಚಾ ಫಿಲ್ಮ್ಸೇ ಕೊಡದೇ ಇರೋವಂಥ ಕಾಲದಲ್ಲಿ ನಿಮ್ಮ ಕಷ್ಟಗಳನ್ನ ಕೇಳುವಂಥವ್ರು ಯಾರಿರ್ತಾರೆ ಅನ್ನೋದು ಒಂದು ವ್ಯವಸ್ಥೆ ನಡೀತಾ ಬರ್ತಾಯಿತ್ತು. ಆಗ ಒಂದು ವಿಸ್ಮಯಕಾರಿ ಒಂದು ಘಟನೆ ಅಂತ ಹೇಳ್ಬೋದು. ಏನು ಅಂದರೆ, ಪ್ರೊಡ್ಯೂಸರ್ಗಳೆಲ್ಲ ಒಬ್ಬೊಬ್ಬರಾಗೆ ಒಗ್ಗಟ್ಟಾಗ್ತಾರೆ, ಒಂದಾಗಿ ಸೇರ್ತಾರೆ, ತಮ್ಮ ಕಷ್ಟಗಳನ್ನ ಒಬ್ರಿಗೊಬ್ಬರು ಹಂಚ್ಕೋತಾರೆ. ಅಂದರೆ ಹೇಳ್ಕೋತಾರೆ, ಈ ಥರ ಕಷ್ಟ ಆಗ್ತಾಯಿದೆ, ನನಗೆ ಈ ಥರ ಕಷ್ಟ ಆಗ್ತಾಯಿದೆ. ಸೆಪ್ಟೆಂಬರ್ 1944ನೇ ಇಸ್ವಿ ಅಲ್ಲಿ ಒಂದು ಮೈಸೂರು ರಾಜ್ಯದ ಒಂದು ಮೈಸೂರು ನಿರ್ಮಾಪಕರ ಸಂಘ ಅಂತ ಒಂದು ಸ್ಥಾಪನೆ ಆಗುತ್ತೆ. ಇದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒನ್ ಆಫ್ ದ ಫೌಂಡೇಶನ್ ಅಂತಲೇ ಹೇಳ್ಬೋದು. ಈ ಒಂದು ಸಂಘಕ್ಕೆ ಮೈಸೂರು ಸಂಸ್ಥಾನದ ಚಲನಚಿತ್ರ ನಿರ್ಮಾಪಕರ ಸಂಘ ಅಂತ ನಾಮಕರಣ ಮಾಡ್ತಾರೆ. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದೆ. ಅಂದರೆ KGF, ಕಾಂತಾರ ಅಂತ ಸಿನಿಮಾಗಳು ಎಲ್ಲ ಬಂದು ಕನ್ನಡ ಧ್ವಜವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಹಾರಾಡಿಸ್ತಿದ್ದೀವಿ ಅಂತ ಅಂದರೆ, ಅದಕ್ಕೆ ಒನ್ ಆಫ್ ದ ರೀಸನ್ ಈ ಒಂದು ಮೈಸೂರು ಸಂಸ್ಥಾನದ ಚಲನಚಿತ್ರ ನಿರ್ಮಾಪಕರ ಸಂಘ ತಗೊಂಡ್ತಲ್ಲ ಹೆಜ್ಜೆ ಆವತ್ತಿನ ದಿನ 1944 ಸೆಪ್ಟೆಂಬರ್. ಅದು ಒನ್ ಆಫ್ ದ ಫಸ್ಟ್ ಸ್ಟೆಪ್ಸ್ ಟುವರ್ಡ್ಸ್ ಮೇಕಿಂಗ್ ಎ ಸ್ಟ್ರಾಂಗರ್ ಫಿಲಮ್ ಇಂಡಸ್ಟ್ರಿ ಇನ್ ಕರ್ನಾಟಕ. ಮೈಸೂರು ಸಂಸ್ಥಾನ ಚಲನಚಿತ್ರ ನಿರ್ಮಾಪಕರ ಸಂಘದ ಧ್ಯೇಯ ಹಾಗೂ ಉದ್ದೇಶಗಳು: ನಿರ್ಮಾಪಕರ ಹಕ್ಕುಗಳನ್ನು ರಕ್ಷಿಸುವುದು, ಕನ್ನಡ ಸಿನಿಮಾಗಳಿಗೆ ಉತ್ತೇಜನ, ಹಣಕಾಸು ಮತ್ತು ವಿತರಣೆ ಸಮಸ್ಯೆಗಳಿಗೆ ಪರಿಹಾರ, ಸರ್ಕಾರದ ಜೊತೆ ಸಂಪರ್ಕ ಬೆಳೆಸುವುದು, ನಿರ್ಮಾಪಕರ ಕುಂದುಕೊರತೆಗಳನ್ನು ಅಹವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ಸಮಾಧಾನವನ್ನು ನೀಡುವುದು. ನಿರ್ಮಾಪಕರೆಲ್ಲ ಕನ್ನಡ ಚಿತ್ರಗಳೇ ಬರ್ತಾ ಇಲ್ಲ, ನಾವು ಹೇಗೆ ಇದನ್ನು ನಿರ್ಮಾಣ ಮಾಡಬೇಕು, ನಾವು ಹೇಗೆ ಬಂಡವಾಳ ಹೂಡಬೇಕು ಅಂತ ಕುಗ್ಗೋಗಿರೋವಂಥ ಪರಿಸ್ಥಿತಿ ಇದ್ದಾಗ ಈ ಒಂದು ಸಂಘ ಬಂದು ಅವರಿಗೆಲ್ಲ ಒಂದು ಉತ್ತೇಜನವನ್ನು ಕೊಡ್ತು ಅಂತ ಹೇಳ್ಬೋದು. ಒಂದು ಸಂಘಟನೆ ಯಾಕಿರಬೇಕು? ಒಂದು ಸಂಘಟನೆ ಇದ್ದರೆ ಎಲ್ಲ ವರ್ಗದವರು, ಆ ಸಂಘಟನೆಗೆ ಸೇರಿದಂಥ ಎಲ್ಲ ವರ್ಗದವರಿಗೂ ಸಹಾಯ ಆಗುತ್ತೆ. ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋ ಒಂದು ಆ ಗಾದೆನೂ ನಿಜ ಆಗತ್ತೆ. ಆ ರೀತಿ ಎಲ್ಲರೂ ಸೇರಿ ನಮ್ಮ ಕನ್ನಡ ಚಿತ್ರರಂಗವನ್ನು ಮುನ್ನಡೆಸ್ತಾ ಹೋಗ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಇದಾದ ನಂತರ ಏನಾಯಿತು, ಯಾವ ಚಿತ್ರಗಳು ಬಂತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.